ಧರ್ಮ ನಮ್ಮ ಲಾಂಛನವಾಗಬೇಕು, ಮಾನವೀಯತೆ ನಮ್ಮ ಆಲೋಚನೆ ಮತ್ತು ಆಚರಣೆ ಆಗಬೇಕು. ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಅದು ಮನುಷ್ಯತ್ವ. ವೇದವನ್ನು ಓದುವುದರ ಜೊತೆಗೆ ವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಸಮಾಜ ಇದು. ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ಮಾತು ಮೃದುವಾಗಿದ್ದರೆ ಚಮತ್ಕಾರ, ನಡೆ ನುಡಿ ಚೆನ್ನಾಗಿದ್ದರೆ ಸಾಕ್ಷಾತ್ಕಾರ ಮತ್ತು ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ನನ್ನ ನಮಸ್ಕಾರ. ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸಮ್ಮೇಳನಕ್ಕೆ ನನ್ನನ್ನು ಆಹ್ವಾನಿಸಿ ಮತ್ತು ಸನ್ಮಾನಿಸಿದ್ದಕ್ಕೆ ಅಧ್ಯಕ್ಷರಾದಂಥ ಹಿರಿಯ ವಕೀಲರು ಆದಂಥ ಅಶೋಕ್ ಆರ್ನಳ್ಳಿ ಅವರಿಗೆ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯ ರಾಜಕಾರಣಿಗಳಾದಂಥ ಸನ್ಮಾನ್ಯ ದೇಶಪಾಂಡೆ ಅವರಿಗೆ ಮತ್ತು ಆರೋಗ್ಯ ಸಚಿವರಾದಂಥ ಆತ್ಮೀಯರಾದಂಥ ದಿನೇಶ್ ಗುಂಡೂರಾವ್ ಅವರೇ ಮತ್ತು ಶಾಸಕರಾದಂಥ ಉದಯ್ ಗರುಡಾಚಾರ್ ಅವರೇ ಮತ್ತು ಎಲ್ಲ ಹಿರಿಯ ಗಣ್ಯರಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ನಮ್ಮ ಧರ್ಮ, ನಮ್ಮ ದೇಶ, ಇದು ನಮ್ಮ ಬದುಕಿನ ಕಣ್ಣುಗಳು, ಎರಡು ಕಣ್ಣುಗಳು ಅಂತ ಹೇಳಬೇಕಾಗತ್ತೆ. ನಮ್ಮ ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿಬೇಕಾದ್ರೆ ಧರ್ಮನ ನಾವು ಆಲಂಘನೆ ಮಾಡಬೇಕಾಗತ್ತೆ. ಧರ್ಮ ನಮ್ಮ ಲಾಂಛನವಾಗಬೇಕು, ಮಾನವೀಯತೆ ನಮ್ಮ ಆಲೋಚನೆ ಮತ್ತು ಆಚರಣೆ ಆಗಬೇಕು. ಯಾಕೆಂದರೆ ನಾವು ದೈವತ್ವ ಅಂತೀವಿ ಮತ್ತು ಮೃಗತ್ವ, ದೈವತ್ವ ಮತ್ತು ಮನುಷ್ಯತ್ವ ಅಂತೀವಿ. ಮೃಗತ್ವ ಅಂದ್ರೇನು? ಮೃಗತ್ವ ಅಂದರೆ ಬೇರೆಯವರ ಕಣ್ಣಲ್ಲಿ ಕಣ್ಣೀರು ಬರೆಸೋದು ಮೃಗತ್ವ. ದೈವತ್ವ ಅಂದರೆ ಕಣ್ಣೀರೇ ಬರದಂಗೆ ನೋಡ್ಕೊಳ್ಳೋದು ದೈವತ್ವ. ಮನುಷ್ಯತ್ವ ಅಂದರೆ ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಅದು ಮನುಷ್ಯತ್ವ. ಅದರಿಂದ ಇವತ್ತು ಬ್ರಾಹ್ಮಣ ಸಮಾಜ ಯಾವ ರೀತಿ ಬೆಳೆದಿದೆ ಅಂದರೆ ಅದರಲ್ಲಿ ದೈವತ್ವ ಇದೆ ಮತ್ತು ಮನುಷ್ಯತ್ವ ಇದೆ ಅಂತಲೇ ನಾನು ಹೇಳಬೇಕಾಗುತ್ತೆ. ಮತ್ತು ವೇದವನ್ನು ಓದುವುದರ ಜೊತೆಗೆ ವೇದನೆಯನ್ನು ಅರ್ಥ ಮಾಡಿಕೊಂಡಂಥ ಸಮಾಜ ಇದು. ವೇದವನ್ನು ಓದುವುದರ ಜೊತೆಗೆ ವೇದನೆಯನ್ನು ಅರ್ಥ ಮಾಡಿಕೊಂಡ ಸಮಾಜ. ಯಾಕೆಂದರೆ ನಮ್ಮ ನೋವು ನಮಗೆ ಗೊತ್ತಾದರೆ, ನಮ್ಮ ಜೀವ ಇದೆ ಅಂತ ಅರ್ಥ. ಆದರೆ ಬೇರೆಯವರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರು ಅಂತ. ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ, ಇದು ಈ ಸಮಾಜ ಎಲ್ಲ ಕ್ಷೇತ್ರದಲ್ಲೂ ಕೊಡುಗೆ ಕೊಟ್ಟಿದೆ. ಇವತ್ತು ಘೋಷವಾಕ್ಯ ಕೂಡ ಬಹಳ ಅರ್ಥವಾದದ್ದು ಮತ್ತು ಅನನ್ಯವಾದದ್ದು, ಅರ್ಥವಾದದ್ದು ಏನು? ಸಂಘಟನೆ ಮತ್ತು ಸ್ವಾವಲಂಬನೆ, ಸಂಸ್ಕಾರ. ಬಹುಶಃ ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಬದುಕಿನ ಎರಡು ಬೇರುಗಳಂತ ಹೇಳಬೇಕಾಗತ್ತೆ. ಶಿಕ್ಷಣ ಮತ್ತು ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋದಂಥ ಸಮಾಜ ಇವತ್ತು ಬ್ರಾಹ್ಮಣ ಸಮಾಜ. ಯಾಕೆಂದರೆ ನಮ್ಮ ಪರಿಪೂರ್ಣ ಶಿಕ್ಷಣ ಅಂದರೆ ಕೇವಲ ಅಂಕಗಳನ್ನು ಗಳಿಸುವುದಲ್ಲ, ಕೇವಲ ಪದವಿಗಳನ್ನು ಗಳಿಸುವುದಲ್ಲ, ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋದರೆ ಆವಾಗ ಅದು ಪರಿಪೂರ್ಣ ಶಿಕ್ಷಣ, ಪರಿಪೂರ್ಣ ಜ್ಞಾನ. ಜ್ಞಾನ ಅಂದ್ರೇನು? ಅಜ್ಞಾನ ಅಂದ್ರೇನು? ಮಾಡಿದಂಥ ತಪ್ಪನ್ನು ತಿದ್ದುಕೊಳ್ಳುವುದು ಜ್ಞಾನ. ಮಾಡಿದಂಥ ತಪ್ಪಿಗೆ ಸಮಜಾಯಿಷಿ ಕೊಟ್ಟು ತಪ್ಪನ್ನೇ ನಾವು ತಪ್ಪು ಮಾಡ್ತಾ ಹೋಗುವುದು ಅದು ಅಜ್ಞಾನ. ಇವತ್ತು ಈ ಸಮಾಜ ಅಜ್ಞಾನದಿಂದ ಜ್ಞಾನದ ಕಡೆಗೆ ಇಡೀ ಸಮುದಾಯವನ್ನು ಕೊಂಡೊಯ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಬ್ರಾಹ್ಮಣ ಬಂಧುಗಳಿಗೆ ನನ್ನ ಹಾರ್ದಿಕ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಅಂದರೆ ಹಲವಾರು ಬ್ರಾಹ್ಮಣರು ಇವತ್ತು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅದರಲ್ಲೂ ಕೂಡ ನಾನು ಪುರೋಹಿತ ಬಳಗವನ್ನು ನೋಡಿದಂಥ ಸಂದರ್ಭದಲ್ಲಿ ಆಯಿತು, ದೇವರು ಪೂಜೆ ಮಾಡ್ತಾರೆ, ದೇವರಲ್ಲಿ ಭಯ ಭಕ್ತಿಯಿಂದ ಅದನ್ನು ಆಚರಣೆ ಮಾಡ್ತಾರೆ. ಆದರೆ ಆರ್ಥಿಕವಾಗಿ ಬಹಳ ದುರ್ಬಲವಾಗಿದೆ ಈ ಸಮಾಜದಲ್ಲೂ ಕೂಡ. ಈ
ಮೇಲ್ಪಂಕ್ತಿಯ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಗುಂಪಿಗೆ ನಾವು ಬಹಳ ಸಹಾನುಭೂತಿಯನ್ನು ತೋರಿಸಬೇಕು. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ 10% ಮೀಸಲಾತಿ ಇದೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದ್ಬಿಟ್ಟು. ಅದರಿಂದ ಆದರೆ ಬಹಳ ಮುಖ್ಯವಾದದ್ದು, ಆರ್ಥಿಕವಾಗಿ ಬಡತನ ಇದ್ದರೂ ಕೂಡ ನಿಮ್ಮ ಹೃದಯ ಶ್ರೀಮಂತಿಕೆ ಇದೆ. ಅದರಿಂದ ವಿಶೇಷವಾದಂಥ ಧನ್ಯವಾದಗಳು, ನಮಸ್ಕಾರಗಳು.